ಇವತ್ತು ಬದ್ಧ ವೈರಿಗಳ ನಡುವೆ ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ICC ಚಾಂಪಿಯನ್ಸ್ ಟ್ರೋಫಿ ದುಬೈನಲ್ಲಿ ನಡೆಯುತ್ತೆ. 2:15 ಈ ಒಂದು ಪಂದ್ಯ ನಡೆಯುತ್ತೆ. ಹೀಗಾಗಿ ಇವತ್ತು ಆಲ್ರೆಡಿ ಎಲ್ಲರೂ ಕಡೆ ಏನು ಈ ಒಂದು ಮ್ಯಾಚ್ಗೆ ಕಾತರದಿಂದ ಕಾಯ್ತಾ ಇರುವಂಥದ್ದು. ಹಾಗೆ ವಿಶೇಷವಾಗಿ ಅಭಿಮಾನಿಗಳು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಟೀಮ್ ಇಂಡಿಯಾ ಗೆಲ್ಲಲಿ ಅಂತ ಹೇಳಿ ಯಾವುದೇ ವಿಘ್ನಗಳು ಎದುರಾಗದೇ ಇರಲಿ ಅಂತ ಹೇಳಿ ವಿಶೇಷ ಪೂಜೆನ ಸಲ್ಲಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಟೀಮ್ ಇಂಡಿಯಾದ ಪ್ಲೇಯರ್ಸ್ನ ಫೋಟೋಸ್ಗಳನ್ನ ಹಿಡಿದು ಬ್ಯಾಟನ್ನು ಹಿಡಿದು ಇವತ್ತು ವಿಶೇಷವಾಗಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಎಲ್ಲರೂ ಕೂಡ ಟೀಮ್ ಇಂಡಿಯಾ ಗೆಲ್ಲಬೇಕು, ಟೀಮ್ ಇಂಡಿಯಾಗೋಸ್ಕರ ಅಂದರೆ ಇವಾಗ ಏನು ಕಳೆದ 2017ರಲ್ಲಿ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿನ ಸೋತಿತ್ತು, ಆ ಒಂದು ಸೇಡನ್ನು ಇವತ್ತು ತೀರಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ಮ್ಯಾಚ್ಗೆ ವೇಟ್ ಮಾಡ್ತಾ ಇರುವಂಥದ್ದು. ನಾನು ಕ್ರಿಕೆಟ್ ಅಭಿಮಾನಿಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಈ ಒಂದು ಮ್ಯಾಚಿನ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬದ್ಧ ವೈರಿಗಳ ನಡುವೆ ಮ್ಯಾಚ್ ಇದೆ. ಸೊ ಆ ಒಂದು ಮ್ಯಾಚಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ನಮ್ಮ ಟೀಮ್ ಇಂಡಿಯಾ ಗೆಲ್ಲಿ ಅಂತ ಹೇಳಿ ನೀವು ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಏನು ಹೇಳ್ತೀರಾ ಸರ್, ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್? ಈ ವಿಷಯದಲ್ಲಿ ಇನ್ನೊಂದು ಮಾತೇ ಇಲ್ಲ. ಇಂಡಿಯಾ ಟೀಮು ಪಾಕಿಸ್ತಾನ ಅವ್ರನ್ನ ಓಡಿಸ್ಬಿಡ್ತಾರೆ ಗ್ರೌಂಡಿಂದ ಎಲ್ಲ. ನಮ್ಮ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ರೋಹಿತ್ ಶರ್ಮಾ ಆಗಲಿ, ನಮ್ಮ ವಿರಾಟ್ ಕೊಹ್ಲಿ ಆಗಲಿ, ಎಲ್ಲರೂ ಡಬಲ್ ಸೆಂಚುರಿಗಳನ್ನ ಹೊಡಿತಾರೆ. ಪಾಕಿಸ್ತಾನ್ ಟೀಮ್ ಅವರು ನೆಕ್ಸ್ಟ್ ಟೈಮು ಇಂಡಿಯಾ ಜೊತೆ ಮ್ಯಾಚ್ ಆಡೋಕ್ಕೆ ಭಯ ಪಡ್ಬೇಕು, ಆ ರೀತಿ ಒಂದು ನಡಕ ಉಂಟು ಮಾಡಿಬಿಡ್ತಾರೆ. ಇಂಡಿಯಾ ಟೀಮು ಪಾಕಿಸ್ತಾನ್ ಟೀಮ್ನ ಗ್ರೌಂಡೆಲ್ಲ ಇಟ್ಟಾಡಿಸಿ ಹೊಡಿತಾರೆ ಅನ್ನೋದನ್ನ ನಾವು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀರಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀರಿ. ಇದೇ ಇಂಡಿಯಾ ಟೀಮ್ ಗೆದ್ದರೆ 101 ತೆಂಗಿನಕಾಯಿ ಹೊಡೆಯೋದ್ರ ಮೂಲಕ ಇದೇ ದೇವಸ್ಥಾನದಲ್ಲಿ ನಾವು ಮತ್ತೊಮ್ಮೆ ಸಾಬೀತುಪಡಿಸ್ತೀರಿ ಇಂಡಿಯಾ ಟೀಮ್ ಎಷ್ಟು ಗಟ್ಟಿ ಇದೆ ಅಂತ. ಇಂಡಿಯಾ ಟೀಮ್ ಬಗ್ಗೆ ಯಾರೇ ಲಾಸ್ಟ್ ಟೈಮು ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಯಿತು, ಆದರೆ ಈ ಸದ್ಯ ಸೇಡ್ ತೀರ್ಸ್ಕೊಂತೀರಿ. ಈ ಒಂದು ಬದ್ಧ ವೈರಿಗಳ ನಡುವೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಇಂಡಿಯಾ ಟೀಮ್ ಜೊತೆ ಆಡೋಕ್ಕೆ ಭಯ ಪಡಬೇಕು, ಆ ರೀತಿ ಒಂದು ಗೇಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಿ. ನೀವೇನು ಹೇಳ್ತೀರಾ? ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಏನೆಲ್ಲ ತಯಾರಿಗಳು ಮಾಡ್ಕೊಂಡಿದ್ದೀರಾ? ಇವಾಗ ತುಂಬ ವೇಟಿಂಗ್ಗಳಿದ್ದೀವಿ, ತುಂಬ ಕಾಯ್ತಿದ್ದೀವಿ. ನಮ್ಮೆಲ್ಲ ಇದು ಮಾಡಿಕೊಂಡು ಒಂದು ಸಪ್ರೇಟ್ ಒಂದು ಮನೆ ಮಾಡ್ಕೊಂಡು ಅದಕ್ಕೆ ಅಲ್ಲಿ TV ಕೊಂಡು ಮ್ಯಾಚ್ ನೋಡೋದೆಲ್ಲ ಕಾಯ್ತಾ ಇದ್ದೀವಿ. ಅನ್ನೋ ಬಗ್ಗೆ ಯಾರಿಗೆ ಇದು ಗೆದ್ದೇ ಆಯ್ತು. ಇವತ್ತು 2017ರಲ್ಲಿ ಇಂಡಿಯಾ ಸೋಲ್ತು. ಬ್ಯಾಡ್ ಲ್ಯಾಕ್ ಅದು ನಮಗೆ. ಅದು ಬ್ಯಾಡ್ ಲ್ಯಾಕ್. ಈ ಸಲ ಆಗೋ ಚಾನ್ಸೇ ಇಲ್ಲ. ಇಂಡಿಯಾ ಗೆಲ್ಲುತ್ತೆ. ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಸುಮನ್ ಗಿಲ್ ಆಗಿರಲಿ, ಎಲ್ಲ ಒಳ್ಳೆ ಬ್ಯಾಟಿಂಗನ್ನು ಆಡಿ, ಬೌಲರ್ಸ್ಗಳೆಲ್ಲ ಮೊಹಮ್ಮದ್ ಶಮಿ ಆಗಿರಲಿ, ಜಡೇಜಾ ಆಗಿರಲಿ, ಎಲ್ಲ ಒಳ್ಳೆ ಬೌಲಿಂಗ್ ಮಾಡಿ ಇಂಡಿಯಾ ಗೆಲ್ಲಿಸ್ತದೆ. ಅನ್ನೋ ಬಗ್ಗೆ ಇಂಡಿಯಾ ಗೆಲ್ಲುತ್ತೆ ಮೇಡಮ್ ಇವತ್ತು. ನೀವು ಹೇಳಿ, ಅಂದ್ರೆ ಇವಾಗ ಸಾಮಾನ್ಯವಾಗಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇರೋದು ಪಾಕಿಸ್ತಾನದಲ್ಲಿ, ಬಟ್ ಪಾಕಿಸ್ತಾನದಲ್ಲಿ ಬಿಟ್ಟು ಇವತ್ತು ದುಬೈಯಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸು ದುಬೈಲಿ ಮ್ಯಾಚ್ ನೋಡ್ಲಿಕ್ಕೆಲ್ಲ ತಯಾರಿಯನ್ನು ನಡೆಸ್ಕೊಳ್ತಿದ್ದಾರೆ. ನೀವೇನು ಹೇಳ್ತೀರಾ? ನಾವು ಇಂಡಿಯಾ ಗೆಲ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ದೇವ್ರನ್ನ ಬೇಡ್ಕೊಂಡಿದ್ದೀವಿ, ಇಂಡಿಯಾ ಗೆಲ್ಬೇಕಂತ ಎಲ್ಲ ಅನ್ಕೊಂತಾ ಇದೀವಿ. ಇಂಡಿಯಾ ಗೆಲ್ಬೇಕಂತ ಇದೀವಿ ನಾವೆಲ್ಲ. ಗೆದ್ದೇ ಗೆಲ್ಲುತ್ತೆ. ಮೇಡಮ್, ನೀವೇನು ಹೇಳ್ತೀರಾ ಇವತ್ತಿನ ಮ್ಯಾಚಿನ ಬಗ್ಗೆ? ಗೆಲ್ಬೇಕು ಮೇಡಮ್, ಇಂಡಿಯಾ ಗೆಲ್ಬೇಕು, ಇಲ್ಲಾಂದ್ರೆ ಪಾಕಿಸ್ತಾನ ಸೇರ್ಸಲ್ಲ. ಇಲ್ಲ ಮೇಲೆ ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು 2:15 ಏನು ಮ್ಯಾಚ್ ಆರಂಭ ಆಗುತ್ತೆ, ಆ ಒಂದು ಮ್ಯಾಚ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು. ಹೋಪ್ ಫಾರ್ ದಿ ಬೆಸ್ಟ್. ಈ ಸಲ ಕಪ್ ನಮ್ಮದೇ ಆಗುತ್ತೆ. ಹಾಗೆ ಇವತ್ತು ಕೂಡ ಪಾಕಿಸ್ತಾನನ ಇಂಡಿಯಾ ಸೋಲಿಸಿ ಈ ಸಲ ಕಪ್ ನಮ್ದು ಹಾಕ್ಸ್ಕೊಳ್ಳೋಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.